ಬಿಡವ, ಏನು ಹೊಸದಾಗ ಮದುವೆ ಆಗಿರೋ ಗಂಡನ ಪೂಜೆ ಮಾಡಕ್ ಹೋಗತಿ, ನಾನು ಹೋಗತಿ ರೆಡಿ ಮಾಡತಿ. ನಿಮ್ಮ ಮಾವ ನೋಡಿದ್ರೆ ತಲೆ ತಿರ್ಗ ಬೀಳ್ತಾರ. ಆಮ್ಯಾಗ ನೀವು ಇಷ್ಟು ಚಂದ ರೆಡಿ ಆಗಿರ್ಬೇಕಾದ್ರೆ ನಮ್ಮ ಮಾವ ಯಾಕೆ ತಲೆ ತಿರುಗಿ ಬೀಳ್ತಾರಿ? ನೋಡ್ತೀರಿ ನಮ್ಮ ಮಾವ ಎಷ್ಟು ಖುಷಿ ಆಗ್ತಾರೆ ನಿಮ್ಮನ್ನ ನೋಡಿ ಅಂತ. ಅಯ್ಯೇ, ನಿಮ್ಮ ಮಾವ ಖುಷಿ ಆಗೋದು ಅದು ನಂಗೆ ನೋಡಿ ಮುಗಿತದ. ಖುಷಿ ಆಗೋದು ಕಾಲ ಹಿಂದೋತೆ ಆತಾತವ. ಸಾಕು ತಗೋ, ನಿನಗೇನು ನಾನೇನೊಂದು ಸ್ವಲ್ಪ ಪೂಜೆ ಮಾಡಿ ಬಿಚ್ಚಿಟ್ಬಿಡ್ತೀನವ. ಹಂಗೆ ಯಾಕೆ ಅನ್ಕೋತೀರಿ? ಅವರು ನಿಮ್ಮನ್ನ ಮನ್ಸೊಳಗೆ ಪ್ರೀತಿಸ್ತಾರಾದ್ರೆ ಹೇಳ್ಕೊಳ್ಳೋದಿಲ್ಲ ಅಷ್ಟೇ. ಇರಿ, ಇದಕ್ಕೆ ಇಷ್ಟೊಂದು ಟೈಟ್ ಹಾಕೊಂಡಿರಿ. ಇರಿ, ಲೂಸ್ ಮಾಡ್ತೀನಿ. ಏನೇನವ ಎದ್ರಿಂದ ಪ್ರೀತಿ ಮಾಡ್ತೈತೆ ಏನೇ ನೋಡೋದು, ಹಂಗೆ ಅವಸರಕ್ಕೆ ಹಾಕೊಂಡ್ಬಿಟ್ನಿ, ಟೈಟ್ ಆಗಿಬಿಟ್ಟೈತೆ. ಸಾಕು ಬಿಡು, ಸಾಕು ಬಿಡು, ಮತ್ತೆ ಎಲ್ಲ ಕೆಳಗೆ ಬರ್ತೈತದ. ಆತವ. ಇದು ಆರತಿ ತಟ್ಟೆ ಎಲ್ಲ ರೆಡಿ ಮಾಡಿರೋದೈತಲ್ಲ, ಕುರ್ಚಿ ಒಂದು ತೊಗೊಂಡು ಬರ್ಬೇಕು. ಏನು ಇದಾರೆ ಇಲ್ಲ ಇವರು ಎಲ್ಲಾದ್ರೂ ಹೋದ್ರೆ? ರೀ ರೀ ಎಲ್ಲ ರೆಡಿ ಮಾಡಿ ಇಟ್ಟಿರೋದೈತ್ರಿ ಅತ್ತೆ. ನಿಮ್ಮ ಅವನ್ ಕರ್ಕೊಂಡು ಬರ್ರಿ, ಹೋಗ್ರಿ, ತೊಗೊಂಡು ಬರ್ತೀನಿ ನಾನು. ಆತವ, ತೊಗೊಂಡು ಹೋಗು. ನಾನು ಅದು ಕಟ್ಟಿಗೆ ಕುರ್ಚಿ ಎಲ್ಲ ಹೊರಗೈತೆ ನೋಡಿ ತೊಗೊಂಡು ಬರ್ತೀನಿ. ಇವ್ರೇನು ಇದ್ದಾರ ಇಲ್ಲ? ಏನು ಅಂಗಡಿ ಹತ್ರಕ್ಕೆ ಹೋದ್ರೆ ಏನವ? ನಾನು ನೋಡಿದ್ರೆ ಹಿಂಗೆ ಭೀಮನ ಅಮಾವಾಸ್ಯೆ ಐತೆ ಪೂಜೆ ಮಾಡ್ತೀನಂತ ಏನು ಹೇಳೇ ಇಲ್ಲ ಬಿಡು. ಆಮೇಲೆ ಹೇಳಿದ್ರೆ ಆಕೈತೆ, ಹೊಲಕ್ಕೂ ಹೋಗಿಲ್ಲ ಇವತ್ತು ಅನ್ಕೊಂಡೆ. ಓದಿಗಿದ್ರೆ ಮತ್ತು ಒಣಗಿಂದ ಇಷ್ಟು ರೆಡಿಯಾಗಿ ನಾನು ಮತ್ತೆಲ್ಲ ಬಿಚ್ಚಿಟ್ಟು ಹೋಗೋದಾಕೈತವ. ಎರಡೆರಡು ಸಲ ಕೆಲಸ ತಡಿ ನೋಡಿ ಬರ್ತೀನಿ. ರೀ ರೀ ಎಲ್ಲ ರೆಡಿ ಮಾಡ್ಕೊಂಡಿನಿ, ಮತ್ತೆ ಏನೋ ಮರ್ತಂಗೆ ಅನ್ಸತ್ತೈತಲ್ಲ. ಏನು ಮರ್ತೀನಿ? ಅಯ್ಯೋ, ಆರತಿ ತೊಟ್ಟಿ ಒಳಗೆ ಅಕ್ಷತೆ ಕಾಳು ಹಾಕೋದೇ ಮರ್ತೀನಿ. ಮೇನ್ ಅದ ಬೇಕಾಗಿರೋದು ಪೂಜೆಗೆ. ಹೋದ ತಕ್ಷಣಕ್ಕೆ ಮೊದಲು ಅದು ಅಕ್ಕಿ ಹಾಕಿಡ್ತೀನಿ. ನೋಡವ, ಏನು ಮಾಡ್ತೀವಿ ಹುಡುಗರು ಆಟ ಆಡೋಕ್ಕೆಲ್ಲ ಇದ್ದು ಕಸ್ಬರಿಗೆ ತಗೊಂಡು ಆಟ ಆಡ್ತಾರೆ ನೋಡಿ. ಮುಂಜಾನೆ ಗುಂಡ ಇಟ್ಕೊಂಡಿದ್ದ, ಇಲ್ಲ ಕಾಲಾಗ ಬಿಸಾಕ್ ಹೋಗಿದ್ದಾನೆ. ಲಕ್ಷ್ಮೀ ದೇವಿಗೆ ಕಾಲಾಗ ಬಿಸಾಕ್ತಾರೆ ಯಾರಾದ್ರೆ. ತಡಿಯವ, ಒಳಗಿಟ್ಟು ಬರೋಣ. ಹೋದ ವರ್ಷ ಅಂದರೆ ಇಷ್ಟೊತ್ತಿಗೆ ಗಂಗಾ ರಾಜು ಪೂಜೆ ಮಾಡಿದ್ಲೆ, ಅದನ್ನ ನೆನ್ಸ್ಕೊಂಡ್ರೆ ಬೇಸರ ಆಕೈತವ. ಇವ ಈ ವರ್ಷ ಅದು ಹುಡುಗಿ ಅದ ಮನ್ಸೊಳಗೆ ಎಷ್ಟು ಕೊರಗಾತೈತೆ ಏನು ತೋರಿಸ್ಕೊಳ್ಳೋದಿಲ್ಲ, ನಕ್ಕೊಂತ ಇರ್ತಾಳೆ. ಆದ್ರೂ ನಮ್ಗೆ ಗೊತ್ತಾಕೈತೆ. ಅವಾಗಿಂದ ಕರಿಯತ್ತಾಳೆ ಎದಕ್ಕೆ ಏನು ಅಂಗಡಿ ಕಳಿಸ್ತಾಳೆ ಗ್ಯಾರಂಟಿ. ಎಲ್ಲೇ ಎಡಕೆ ಅದೆಷ್ಟು ಸತಿ ಹಾಕೋತಾಳೆ ಏನ್ಲೇ ಗಿರ್ಜಿ? ಅದೆಷ್ಟು ಜಲ್ದಿ ಹೋಗ್ತೀರಿ? ಅವಾಗಿಂದ ಕರಿಯತೀನಿ, ಕೆಲ್ಸದಿಲ್ಲ. ಕೆಲ್ಸದಕ್ಕ ಬಂದಿದ್ದೀಗ ಎದಕ್ಕೆ ಹೇಳು. ನಾನು ಅಂಗಡಿಗೆ ಹೋಗೋದಿಲ್ಲ ನೋಡ್ಲಿ, ಇವಾಗ್ಲೇ ಹೇಳತ್ತೀನಿ. ಸೀನಪ್ಪ ಎಲ್ಲೋ ಅಂಗಡಿ ಬಾಗ್ಲಾಕೊಂಡು ಹೋಗೈತೆ. ಒಟ್ಟ ಕರೆದ್ರೆ ಅಂಗಡಿಗೆ ಹೋಗಕ್ಕೆ ಕಳಿಸ್ತಾಳ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರಲ್ಲ ಮನ್ಸೊಳಗೆ. ಬರ್ರಿ, ಇಲ್ಲೊಂದು ಸ್ವಲ್ಪ ಕೆಲಸ ಐತೆ, ಬರ್ರಿ. ಏನ್ ಕೆಲಸ ಹೇಳಿ? ಈಗಾದ್ರೆ ಹಿತ್ತಲ್ ಕಡೆ ಉಷ್ಟು ಕಟ್ಟಿಗೆ ದುಂಡಗ್ ಮಾಡಿಟ್ಟು ಬಂದೀನಿ. ಮತ್ತೆ ಮನ್ಯಾಗಿದ್ದಾಗ ಎದಕ್ಕೆ ಕರೀತಿ ಹೇಳಿ? ನೀನು ಅಂಗಡಿಗೆ ಹೋಗಾಕ ಕರೀತಿ? ಹಿಂಗೆ ಹೇಳೋರಿಗೆ ಏನು ಹೇಳಕತ್ತೈತೆ ಹೇಳಿ? ಆತಾತೆ, ಬರ್ರಿ ಪೂಜೆ ಮಾಡ್ತೀನಿ, ಬರ್ರಿ. ಏನೇ ಪೂಜೆ ಮಾಡ್ತಿ? ಕೈಯ ಕಸ್ಬರಿಗೆ ಬೇರೆ ಇಟ್ಕೊಂಡಿದ್ದಾಳ. ಎದಕ್ಲೇ ನಾನೇನ್ ಮಾಡಿದ್ನಿ? ನೀವೇನ್ ಮಾಡಿದ್ರಿ? ಏನ್ ಹೇಳತಾರ ಇವ್ರೆ? ಬರ್ರಿ ಒಳಗೆ. ಇಲ್ಲಲೇ ಗುಂಡ ಮತ್ ಪುಟ್ಟಿಯ ಕಡೆ ಹೋಗಿದಾರ, ನೋಡ್ ಬರ್ತೀನಿ ತಡಿ. ನೀನ್ ಮಾಡಿ ಪೂಜೆ ಮಾಡಿ, ನಾನು ಹೋಗ್ತೀನಿ. ಇರ್ರಿ, ಎಲ್ಲಿಗೆ ಹೋಗತ್ತೀರಿ? ಇಷ್ಟೆಲ್ಲ ಚಂದಾಗಿ ರೆಡಿಯಾಗಿ ನಾನೇನು ಚಂದಕ್ಕೆ ನಿಂತ್ಕೊಂಡಿನಿ. ಬರ್ರಿ ಇಲ್ಲಿ. ಅಲ್ಲಲೇ, ಅದನ್ನ ನೀನು ಅಮಾವಾಸ್ಯೆ ಪೂಜೆ ಐತಿ ಇವತ್ತು ಮಾಡಿ ನನಗೆ ಯಾಕೆ ಕರೆಯತಿ ನೀನು? ನೀವು ಇಲ್ದಂಗ ಅದಂಗ್ ಪೂಜೆ ಹಾಕಿದ್ರಿ? ಇವತ್ತು ಭೀಮನ ಅಮಾವಾಸ್ಯೆ ಐತೆ, ನಿಮ್ ಕಾಲ್ ತೊಳ್ದು ಪೂಜೆ ಮಾಡ್ಬೇಕು ಬರ್ರಿ ಅಂತ ಅವಾಗಿಂದ ಕರೆಯತೀನಿ ನಾನು. ಬರ್ರಿ. ಗೋ ಮಾರಾಯ, ಭೀಮನ ಅಮಾವಾಸ್ಯೆ ಐತೆ ಕಾಲ್ ತೊಳಿತೀನಿ ಅಂತನಾದ್ರು ಕರಿ. ನಿನ್ ಕೈಯಾಗ ಕಸ್ಬರಿಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ ಬಾ ಅಂತಂದ್ರೆ ಆತ ತಡಿ, ಕಾಲ್ ತೊಳ್ಕೊಂಡ್ ಬರ್ತೀನಿ ತಡಿ. ಏ ಕಸಬರಿಗೆ ಇದ ಅಲ್ಲ, ನೀವು ನಿಂತ್ಕೊಂಡೆಲ್ಲ ಕಾಲಾಗ ಬಿಸಾಕಿದ್ರೆ ಒಳಗೆ ಇಡಾಕ್ ಹೋಗ್ತಿದ್ನಿ, ಅಷ್ಟ್ರೊಳಗೆ ನೀವು ಬಂದ್ರಿ. ಅದಕ್ಕೆ ಬರ್ರಿ ಅಂತ ಕರೆಯತಿದ್ನಿ, ನೀವೇನ್ ಅನ್ಕೊಡ್ರಿ ಮತ್ತೆ? ಏನಿಲ್ಲ ತಗೋ. ರೀ ಇರ್ರಿ ಒಂದ್ ನಿಮಿಷ, ಹೆಂಗ್ ಕನ್ನತೀನಿ ನಾನು? ಚಲೋ ಕನಾತಿ ತಗೋ. ಚಲೋ ಕನಾತಿ ತಗೋ ಅಂತ ಅದನ್ನ ನಕ್ನಕ್ ಅಂತ ಹೇಳ್ರಿ ಒಂದ್ ಸ್ವಲ್ಪ. ಏ ಭಾರಿ ಕನಾತಿ ಬಿಡ್ಲೆ. ಮಸ್ತ್ ಕನಾತಿ. ಚಂದ ರೆಡಿ ಆಗಿದ್ದೀನಿ ನೋಡು. ದಿನಾಲು ಹಿಂಗ ರೆಡಿ ಆಗಿ ಆತ ತಡಿ, ಕಾಲ್ ತೊಳ್ಕೊಂಡ್ ಬರ್ತೀನಿ. ಏನು ಹೊಗಳಿದ್ರ ಏನ್ ಕಿಂಡಲ್ ಮಾಡೋದ್ರಿ ಇವ್ರು? ನಕ್ನಕ್ ಅಂತ ಹೇಳ್ರಿ ಅಂತಂದ್ರೆ ಹಿಂಗ ಹೇಳ್ತಾರೆ. ಆತಾತೆ ಗಂಗಾ ಆತೆ. ಆತ್ರಿ ಅತ್ತೆ, ಬರಾತೀನ್ರಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನ್ರಿ. ನಾವು ಆರಾಮಿದೀವ್ರಿ ಅಪ್ಪ. ಇವತ್ತು ಎಲ್ಲ ಹೆಣ್ಮಕ್ಳಿಗೂ ಸ್ಪೆಷಲ್ ದಿನ ರೀ. ಯಾಕಂತಂದ್ರೆ ಭೀಮನ ಅಮಾವಾಸ್ಯೆ ಐತೆ. ಎಲ್ಲರೂ ಗಂಡನ ಪಾದ ಪೂಜೆ ಮಾಡಿ ಆಶೀರ್ವಾದ ತಗೋತಾರಿ. ಗಂಡನಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ದೇವರು, ಭೀಮನಂತ ಶಕ್ತಿ ಬರಲಿ ನಮ್ಮ ಗಂಡಂದ್ರಿಗೆ ಅಂತ ಪೂಜೆ ಮಾಡ್ತಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ ರೀ. ಎಲ್ಲ ನನ್ನ ಸಹೋದರಿಯರಿಗೂ ಭೀಮನ ಅಮಾವಾಸ್ಯೆಯ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಆಯ್ತಪ್ಪ, ಬರ್ರಿ ವಿಡಿಯೋನ ಮುಂದುವರ್ಸೋ ಮೊದಲು ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿಯ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ಹೈ ಫ್ರೆಂಡ್ಸ್ ಕೊಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಬರ್ರಿ ಶುರು ಮಾಡೋಣ. ಹ್ಯಾಪಿ ಭೀಮನ ಅಮಾವಾಸ್ಯೆ ರೀ. ಮಿಸ್ ಯು ಸೋ ಮಚ್. ಇವತ್ತು ನಿಮ್ಮ ಪಾದ ಪೂಜೆ ಮಾಡೋಕ್ಕಾಗತ್ತಿಲ್ಲ ಅಂತ ಬೇಸರ ಆಗತ್ತೈತೆ. ಆದ್ರೆ ನೀವು ದೇಶ ಸೇವೆಯಲ್ಲಿರೋದು ನನಗೆ ಅದಕ್ಕಿಂತ ಹೆಮ್ಮೆ ಐತ್ರಿ. ನೀವು ಎಷ್ಟೇ ದೂರದಲ್ಲಿದ್ದರೂ ನೀವು ಯಾವಾಗಲೂ ನನ್ನ ಮನಸ್ಸಲ್ಲಿ ಇರ್ತೀರಿ. ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಲಿ. ಜೈ ಹಿಂದ್ ರೀ.
ನೋಡಿ ಹಿಂಗಿರ್ಲಿ. ನೋಡ್ರಿ ಅವಾಗಿಂದ ಹಿಂಗ ಮಾಡ್ರಿ ಅಂತಂದ್ರ ಆ ಕಡೆಗೆ ಒಂದ್ ಕಾಲು ಈ ಕಡೆಗೆ ಒಂದ್ ಕಾಲ್ ಮಾಡತ್ತೇರಿ. ಈಗ ನೋಡ್ರಿ ಕುಂಕುಮ ಅದು ಹಚ್ಚಕ ಇದಾಕೈತೆ ಒಂದ್ ಸ್ವಲ್ಪ. ಆತ್ ತಗೋ, ಮಾಡಿನಲ್ಲ ಈಗ ಜಲ್ದಿ ಮಾಡ್ ಮತ್ತೆ. ಯಾಕೆ ಎಲ್ಲಿಗೆ ಹೋಗ್ತೀರಿ? ಈಗ ಹತ್ರ ಬಂದ್ ಕುಂತೀರಿ ಇನ್ನ ಜಲ್ದಿ ಮಾಡಂತೆ. ಏನ್ ಪೂಜೆ ಮಾಡ್ಕೊಳಕ್ ಅವಸರ ಆಗತೈತೆ ಏನ್ ಹೊರಗೆ ಹೋಗಾಕೆ? ಹಂಗಲ್ಲೇ ಹಿಂಗ ಅಂತ ಎಷ್ಟೋ ಕುಂದರ್ಲಿ ನಾನು, ಕಾಲ್ ನೋವಸ್ತವೆ ಅದಕ್ಕ ಜಲ್ದಿ ಮಾಡಂತನ್ನಿ. ಅದೇ ಕಾಲ್ ನೋತಾವ ನೀವೇ ನಿಂತ್ಕೊಂಡಿರಿ. ಹೌದು ಬಿಡು, ಇನ್ನ ನಿಂತ್ಕೊಂಡು ಪೂಜೆ ಮಾಡತ್ತೀವಿ ಅಂತಂದ್ರ ಅದೊಂದು. ಕುರ್ಚಿ ಮ್ಯಾಗ ಆರಾಮಾಗಿ ಕುಂತೀರಿ, ಕಂಫರ್ಟೇಬಲ್ ಆಗಿ ಕುಂದಿರಿ. ಕುಂತಾರಲ್ರಿ ಮಾಡ್ರಿ ನೀವು. ಹಂಗಲ್ಲ 5 ನಿಮಿಷದಾಗ ಪೂಜೆ ಮುಗ್ದೋಗ್ಬಿಡ್ತೈತಿದೆ. ಕುಂದ್ರಾಕ್ ಬರೋದಿಲ್ಲ ಅಷ್ಟೊತ್ತು ಅಂತಂದ್ರೆ. ಕಾಲ್ ನೋಡುವ ಎಷ್ಟು ಬೆಳ್ಳಗಿದಾವೆ. 24 ತಾಸು ಮತ್ತೆ ಬೂಟ್ ಹಾಕೊಂಡಿದ್ರೆ ಬೆಳ್ಳಗಾಕಿಲ್ಲ. ನಾನು ಹಾಕೋತೀನಿ ತಡಿ ಪಟ್ಟು. ನನ್ನ ಮಂತ್ರ ಕರ್ರಗಿದ. ಏನು ಆ್ಯಪ್ ಅವ್ರು ಎಂತ ಕೈ ಕಾಲು ಕೊಟ್ಟಿದ್ದಾರೆ ಏನೋ, ಒಂದೊಂದ್ಸಲ ಸಿಟ್ಟು ಬರ್ತೈತೆ. ಆದ್ರೆ ಮತ್ತೆ ಏನು ಮಾಡೋಕ್ಕಾಗೋದಿಲ್ಲ. ದೇವ್ರು ಕೊಟ್ಟಿರೋ ಕಾಲು ಕೈ ಅಂದ್ಕೊಂಡು ಸುಮ್ಮನೆ ಆಗ್ಬೇಕು ಅಲ್ರಿ ಫ್ರೆಂಡ್ಸ್? ದೇವ್ರಂತಲ್ಲ, ಈ ಆ್ಯಪ್ ಅವ್ರು ಮನ್ಸು ಮಾಡಿದ್ರೆ ನನಗೂ ಕೈ ಕಾಲು ಬರ್ತಾವ್ರಿ. ಆದ್ರೆ ಏನು ಮಾಡೋದು, ಅವ್ರು ಮನ್ಸ ಮಾಡತ್ತಿಲ್ಲ. ಬೇರೆ ಬೇರೆನ ಆಪ್ಷನ್ ಕೊಡತ್ತಾರೆ. ನಮ್ಮ ಮನೆಯವ್ರಿಗೂ ಅಷ್ಟೇ, ಕಾಲಾಗಿಂದ ಬೂಟ ತೆಗಿಯೋದು ಆಪ್ಷನ್ ಕೊಟ್ಟಿಲ್ಲ. ಇವೇನು ನೋಡತ್ತಿರಲ್ರಿ ಈಗ, ನೀವು ಯಾವತ್ತೂ ನೋಡಿಲ್ಲಲ್ಲ ಸಿದ್ದೇಗೌಡ್ರ ಕಾಲು. ಇವು ರೆಡಿಮೇಡ್ ಕಾಲು ರೀ ತಗೊಂಡಿರೋದು ನಾನು. ಮತ್ತೆ ಎದಕ್ಕೆ ಪೂಜೆ ಮಾಡಲಿ? ಬೂಟ್ ಹಾಕಿ ಮತ್ತೆ ಕಾಲು ತೊಳೆದ್ರೆ ಮತ್ತೆ ನೀವೆಲ್ಲರೂ ಬೈತೀರಿ. ಅದಕ್ಕೆ ಏನೋ ಒಂದು ಐಡಿಯಾ ಮಾಡಿ ಈ ಥರ ಕಾಲು ಕೊಟ್ಟಿನ್ರಿ ಅವ್ರಿಗೆ. ಹೆಂಗಿದಾವ್ರಿ ಕಾಲು? ಚಲೋ ಇದಾವಲ್ಲ? ನಾನು ಹಿಂಗೆ ಮಾಡಿ ಫಿಕ್ಸ್ ಮಾಡ್ಕೋಬೋದು. ಆದರೆ ಎಷ್ಟಂತ್ರಿ, ಮತ್ತೆ ಆ ಕಡೆ ಈ ಕಡೆ ಓಡಾಡೋಕ್ಕಾಗೋದಿಲ್ಲ. ಬರ್ರಿ ಬರ್ರಿ ಜಲ್ದಿ ಪೂಜೆ ಮಾಡೋಣ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಹರಿನಾಮ ಹರಿದಾನ ಹರಿಸೇವೆಯಿಂದ ನಾದನ್ಯಳಾದೆ ಬಲು ಮಾನ್ಯಳಾದೆ. ದೇವಾದಿದೇವನ ದಯೆಯಿಂದ ಭೂಲೋಕ ಪೂಜಿಸುವ ಸಿರಿದೇವಿಯಾದ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ದಾಟಿ ಬರೋದಿಲ್ಲ, ಹಿಂಗಿಂಗೋ ಹಾಡಿದ್ನಿರಿ, ಯಾರು ಬೈಕೊಳಕ್ ಹೋಗ್ಬೇಡ್ರಿ. ಗಂಗಾ ಕೊಡಲ್ಲದು ಅರಿಶಿನ ಕುಂಕುಮದ ಕೊಡು. ಈಗ ತಗೊಳ್ರಿ. ಆತೆ ಗಂಗಾ, ಉದ್ದಿನ ಕಡ್ಡಿ ಇರ್ಲಿ ತಡಿ ರೀ. ತಗೊಳ್ರಿ ಕುಂಕುಮ ಹಚ್ಚಿರಿ ನನಗೆ. ಎತ್ತಾಡ್ರಿ, ನಿಮಗೂ ಕುಂಕುಮ ಹಚ್ಚಿಲ್ಲ ನಾನು, ಹಚ್ಚಿರಿ ಆಮೇಲೆ ಹಚ್ತೀನಿ ನಿಮ್ಗೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಪ್ಪ ತಂದೆ, 7 ಜನ್ಮಕ್ಕೂ ಇವರೇ ನನ್ನ ಗಂಡ ಆಗೋಂಗೆ ಮಾಡಪ್ಪ. ನನ್ನ ಗಂಡನಿಗೆ ಆಯುರ ಆರೋಗ್ಯ ಕೊಟ್ಟು ಕಾಪಾಡು. 106 ಕಾಲ ಸುಖವಾಗಿರುವಂಗೆ ಆಶೀರ್ವಾದ ಮಾಡು. ಓಂ ನಮಃ ಶಿವಾಯ. ಅರೆ ಇದು ತಗೊಳ್ರಿ, ಕಾಲಿಗೆ ಬೀಳ್ತೀನಿ ನಾನು. ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡ್ರಿ. ಆಯ್ತ್ರಿ ಅಪ್ಪ, ಈ ಚಿಕ್ಕ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ. ಇದು ಎಷ್ಟು ನಿಮಿಷದಾಗೈತೆ ಏನು ಗೊತ್ತಿಲ್ಲ ರೀ, ಆದ್ರೆ ಮೊಬೈಲ್ ಸಿಕ್ಕಾಪಟ್ಟೆ ಹ್ಯಾಂಗ್ ಆಗ್ತಾ ಐತೆ. ಅಲ್ಲಿಗೂ ಈ ವಿಡಿಯೋ ಎಕ್ಸ್ಪೋರ್ಟ್ ಆಗ್ತೈತೆ ಇಲ್ಲ ಅದು ಗೊತ್ತಿಲ್ಲ. ಯಾಕಂದ್ರೆ ತುಂಬ ಸಲ ಬ್ಯಾಕ್ ಬರ್ತಾ ಐತೆ ಟ್ವಿನ್ ಕ್ರಾಫ್ಟ್ ಆ್ಯಪು. ಏನು ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ಅದು ವೈಟ್ ಟೈಪ್ ಬಂದುಬಿಟ್ಟಿತ್ತು, ಗೊಂಬೆನ ಕಾಣ್ತಿದ್ದಿಲ್ಲ. ಎಲ್ಲಿ ವಿಡಿಯೋ ಹೋಗೋಬಿಡ್ತೇನೋ, ಮತ್ತೆ ಎಡಿಟಿಂಗ್ ಮಾಡೋಕೆ ಆಕೈತೆ ಇಲ್ಲ ಅಂದ್ಕೊಂಡಿದ್ದೀರಿ ನಾನು. ಆದ್ರೂ ಮತ್ತು ವಾಪಸ್ ಬಂತ್ರಿ ಆ ವಿಡಿಯೋ. ಬಂತು ತಕ್ಷಣಕ್ಕೆ ಒಂದು ಸ್ವಲ್ಪ ಮಾಡಿ ಮುಗಿಸ್ಬಿಡೋಣ, ನೋಡೋಣ ಇದು ಎಕ್ಸ್ಪೋರ್ಟ್ ಆಗ್ತೈತೆ ಇಲ್ಲ ಗೊತ್ತಿಲ್ಲ ರೀ. ತುಂಬ ಕಷ್ಟ ಆಯ್ತು ನನಗೆ ವಿಡಿಯೋ. ಯಾಕಂದ್ರೆ ಗಂಗಾ ಹಾಕಿರೋ ಬಳೆ ಮತ್ತು PNG ಎಲ್ಲ ಪ್ರತಿಯೊಂದು ಕುಂಕುಮ ಆಗಲಿ ಆರತಿ ತಟ್ಟೆ ಆಗಲಿ ಎಲ್ಲ ತಗೊಂಡಿದ್ದೀನಲ್ರಿ, ಅದಕ್ಕೆ ಹ್ಯಾಂಗ್ ಆಗ್ತೈತೆ ಏನು ನನ್ನ ಮೊಬೈಲ್ದ ಪ್ರಾಬ್ಲಮ್ ಏನು ಗೊತ್ತಿಲ್ಲ. ಆಯ್ತು ಅಪ್ಪ, ಈ ವಿಡಿಯೋನ ಇಲ್ಲಿಗೆ ಮುಗಿಸಾತೀವ್ರಿ. ಯಾರು ಬೇಸರ ಆಗಬೇಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.